ಕಾಲಜ್ಞಾನವನ್ನ ನೀವು ಯಾವ ಆಧಾರದಲ್ಲಿ, ಯಾವ ಮಾನದಂಡದಲ್ಲಿ ಉಲ್ಲೇಖ ಮಾಡ್ತೀರಿ ಅಂತ? ಮನುಷ್ಯನ ಶರೀರ ಕೇವಲ ಶರೀರ ಅಂತಲ್ಲ, ಅದು ಇನ್ಫಾರ್ಮೇಶನ್ ಸೆಂಟರ್ ತರ. ವಿಶೇಷವಾಗಿ ನೀವು ಅದನ್ನ ಆಟೋ ರೈಟಿಂಗ್ ಅಂತ ಕರಿತೀರಿ ಅಂತ ಭಾವಿಸ್ತೀನಿ. ಏನ್ ಹಂಗಾದ್ರೆ ಅದು ತಿಳಿಸ್ಕೊಡ್ಬೋದಾ? ಸ್ವಯಂ ಬರವಣಿಗೆ, ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಗೊತ್ತಾಗುತ್ತಾ ಹಾಗಾದ್ರೆ? ಧ್ಯಾನ, ಮೆಡಿಟೇಷನ್ ಮಾಡಿದಾಗ ಆ ಅಂತರ್ಮನ ನುಡಿತಾ ಹೋಗುತ್ತೆ. ಆ ವಿದ್ಯೆಯನ್ನ ನೀವು ಸಿದ್ಧಿಸ್ಕೊಂಡಿದ್ದು ಹೇಗೆ? ಆ ಮಹಾಲಕ್ಷ್ಮಿಯಲ್ಲಿ ವಿಶೇಷವಾಗಿ ನಾವು ಹೇಳುವಂಥ ಕಾಲಜ್ಞಾನ, ನೀವು ಹೇಳಿದಂತಹ ಕಾಲಜ್ಞಾನ ಅನ್ನೋದು ನಿಜವಾಗಿದೆ. ನೆಕ್ಸ್ಟ್ ಬರೋ ಗೌರ್ಮೆಂಟು ಕಾಂಗ್ರೆಸ್ಸೇ ಬರುತ್ತೆ. ಸೊ ನಾವು ಹೇಳಿದ ಹಾಗೇನೆ ಅಲ್ಲಿ ಬಂದಿದ್ದೆ ಕಾಂಗ್ರೆಸ್ಸು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್. ಅವ್ರಿಗೆ ಯೋಗ ಇದೆ. ರಾಜಋಷಿ ಗುರೂಜಿಯ ಆಟೋ ರೈಟಿಂಗ್ ಭವಿಷ್ಯ ವೀಕ್ಷಿಸಿ ಭಾನುವಾರ ಸಂಜೆ 4:28ಕ್ಕೆ.